ಪುಷ್ಪ 2 ಗೇಮ್ ಚೇಂಜರ್ ನಿರ್ಮಾಪಕರಿಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಪುಷ್ಪ 2 ಮತ್ತೆ ಗೇಮ್ ಚೇಂಜರ್ ಚಿತ್ರಗಳನ್ನು ನಿರ್ಮಿಸಿದಂತ ನಿರ್ಮಾಪಕರಿಗೆ ಈಗ ಐಟಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಐಟಿ ಅಧಿಕಾರಿಗಳಿಂದ ದಿಲ್ ರಾಜು ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇವತ್ತು ಬೆಳಗ್ಗೆ ಒಟ್ಟು 55 ತಂಡಗಳಿಂದ ದಾಳಿಯಾಯಿತು. ಮನೆಯಲ್ಲಿ ಇದ್ದಂತ ವಸ್ತುಗಳ ಮೇಲೆ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ದಿಲ್ ರಾಜು ಪುತ್ರಿ ಹನ್ಷಿತಾ ರೆಡ್ಡಿ ಮನೆಯಲ್ಲೂ ಕೂಡ ತಲಾಶೆಯನ್ನು ನಡೆಸಲಾಗಿದೆ. ಸಹೋದರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪುಷ್ಪ 2 ನಿರ್ಮಾಪಕರಿಗೆ ಶಾಕ್ ಕೊಟ್ಟಿದ್ದಾರೆ ಐಟಿ ತಂಡ. ನವೀನ್ ಎರ್ನೇನಿ, ರವಿಶಂಕರ್ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ನ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದಾಯ ಗಳಿಕೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಸಾಕಷ್ಟು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳ ತಂಡ. ನೋಡ್ತಾ ಇದ್ದೀವಿ ಪುಷ್ಪ 2 ಹಾಗೆ ಗೇಮ್ ಚೇಂಜರ್ ನಿರ್ಮಾಪಕ ಪುಷ್ಪ 2 ಚಿತ್ರದ ನಿರ್ಮಾಪಕ ದಿಲ್ ರಾಜು ಮನೆ ಮೇಲೆ ದಾಳಿ ನಡೆದಿರುವಂಥದ್ದು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾ, ಪುಷ್ಪ 2 ಗೇಮ್ ಚೇಂಜರ್ ನಿರ್ಮಾಪಕ ದಿಲ್ ರಾಜು ಮನೆ ಮೇಲೆ, ಕಚೇರಿ ಮೇಲೆ, ಸಂಬಂಧಿಕರ ಮನೆ ಮೇಲೆ ಏಕಾಏಕಿ ದಾಳಿ ಆಗಿರುವಂಥದ್ದು. ದಾಳಿಯ ವೇಳೆ ಸಿಕ್ಕಿರುವಂಥ ಒಂದಷ್ಟು ದಾಖಲಾತಿಗಳು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಈಗ ವಿದ್ಯಾ? ಮಧುಸೂದನ್, ಒಟ್ಟು 8 ಕಡೆಗಳಲ್ಲಿ ರೇಡ್ ಆಗಿದೆ. ದಿಲ್ ರಾಜು ಅವರಿಗೆ ಸಂಬಂಧಪಟ್ಟಂತಹ ಅವರ ನಿವಾಸ, ಅವರ ಮಗಳ ನಿವಾಸ, ಅವರ ಸಹೋದರನ ನಿವಾಸ ಸೇರಿದಂತೆ ಜುಬ್ಲಿ ಹಿಲ್ಸ್ ಹಾಗೆ ಬಂಜಾರಾ ಹಿಲ್ಸ್ ನಲ್ಲಿ ಒಟ್ಟು 8 ಕಡೆಗಳಲ್ಲಿ ರೇಡ್ ಅನ್ನ ಮಾಡುವಂತಹ ಕೆಲಸವನ್ನ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ದಿಲ್ ರಾಜು ಅವರು ಗೇಮ್ ಚೇಂಜರ್ ಮೂವಿಯ ನಿರ್ಮಾಪಕರು. ಗೇಮ್ ಚೇಂಜರ್ ಸೇರಿದಂತೆ 10 ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ಮಾಪಕ ದಿಲ್ ರಾಜು. ಅದರ ಜೊತೆಗೆ ಟಾಲಿವುಡ್ ನಲ್ಲಿ ಫಿಲ್ಮ್ ಫ್ರೆಟರ್ನಿಟಿಯ ಚೇರ್ಮನ್ ಕೂಡ ಆಗಿದ್ದಾರೆ. ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ದಿಲ್ ರಾಜು ಅವರು. ಕೇವಲ ದಿಲ್ ರಾಜು ಅವರಿಗೆ ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೆ ಅಥವಾ ಅವರಿಗೆ ಸಂಬಂಧಪಟ್ಟಂತವರ ಮೇಲೆ ಮಾತ್ರ ರೇಡ್ ಆಗಿಲ್ಲ. ಅದರ ಜೊತೆಗೆ ಪುಷ್ಪ 2 ಸಿನಿಮಾ, ಪುಷ್ಪ 2 ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಅನ್ನ ಪಡೆದಂತಹ ಸಿನಿಮಾ. 1500 ಕೋಟಿಗೂ ಅಧಿಕ ಹಣವನ್ನ ಬಾಚಿರುವಂತಹ ಸಿನಿಮಾ. ಆ ಸಿನಿಮಾದ ನಿರ್ಮಾಪಕರಾಗಿರುವಂತಹ ರವಿಶಂಕರ್ ಹಾಗೆ ನವೀನ್ ಎರ್ನೇನಿ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿಗಳು ಮೈತ್ರಿ ಮೂವಿ ಮೇಕರ್ಸ್ ಅನ್ನುವಂತಹ ಫಿಲ್ಮ್ ನಿರ್ಮಾಣ ಸಂಸ್ಥೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೂ ನಿವಾಸಗಳ ಮೇಲೂ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಗೇಮ್ ಚೇಂಜರ್ ಮೂವಿ ಸುಮಾರು 450ಕ್ಕೂ ಹೆಚ್ಚು 450 ಕೋಟಿಗೂ ಅಧಿಕ ಬಜೆಟ್ ನಿಂದ ನಿರ್ಮಾಣವಾದಂತಹ ಮೂವಿ. ಇನ್ನು ಪುಷ್ಪ 2 ಸಿನಿಮಾ ಕೂಡ 500-600 ಕೋಟಿಗೂ ಅಧಿಕ ಬಜೆಟ್ ನಿಂದ ನಿರ್ಮಾಣವಾದಂತಹ ಮೂವಿ. ಇವರಿಗೆ ಕೇವಲ ಸಿನಿಮಾ ನಿರ್ಮಾಣ ಮಾತ್ರ ಅಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲೂ ಕೂಡ ಇದರಲ್ಲಿ ಕೆಲ ನಿರ್ಮಾಪಕರು ತೊಡಗಿಕೊಂಡಿದ್ರು. ಹಾಗಾಗಿ ಒಂದಿಷ್ಟು ಹಣದ ವ್ಯವಹಾರದಲ್ಲಿ ಇರ್ರೆಗ್ಯುಲಾರಿಟಿ ಆಗಿದೆ, ಹಣದ ವ್ಯವಹಾರದಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಈ ರೇಡ್ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇರೋದು. ಬಟ್ ದಾಳಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಣ ಪತ್ತೆಯಾಗಿದೆ ಅಥವಾ ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ ಅದು ಇನ್ನಷ್ಟೇ ಗೊತ್ತಾಗಬೇಕು. ಒಟ್ಟು 8 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಗೇಮ್ ಚೇಂಜರ್ ಮೊನ್ನೆಯಷ್ಟೇ ರಿಲೀಸ್ ಆಗಿತ್ತು. ದಿಲ್ ರಾಜು ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ. ಟಾಲಿವುಡ್ ನ ಬಹಳ ಪ್ರಖ್ಯಾತ ನಿರ್ಮಾಪಕರಲ್ಲಿ ದಿಲ್ ರಾಜು ಕೂಡ ಒಬ್ರು. ಅವರ ಮನೆ ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಅವರ ಸಂಬಂಧಿಕರ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಪುಷ್ಪ 2 ವರ್ಲ್ಡ್ ವೈಡ್ ಸೂಪರ್ ಹಿಟ್ ಆದಂತಹ ಸಿನಿಮಾ. 1500 ಕೋಟಿಗೂ ಅಧಿಕ ಹಣವನ್ನ ಬಾಚಿಕೊಂಡು ಮುನ್ನುಗ್ತಾ ಇರುವಂತಹ ಸಿನಿಮಾ. ಆ ಸಿನಿಮಾದ 2 ನಿರ್ಮಾಪಕರು, ಮೈತ್ರಿ ಮೂವಿ ಮೇಕರ್ಸ್ ನ 2 ನಿರ್ಮಾಪಕರ ಮೇಲೂ ಕೂಡ ರೇಡ್ ಆಗಿರುವುದು. ಬಟ್ ಎಷ್ಟು ಪ್ರಮಾಣದಲ್ಲಿ ಅಕ್ರಮ ಹಣ ಪತ್ತೆ ಆಗಿದೆಯೋ ಇಲ್ವೋ ಅಥವಾ ಅಕ್ರಮ ಆಸ್ತಿ ಇದೆಯೋ ಇಲ್ವೋ ಅದು ಇನ್ನಷ್ಟೇ ಗೊತ್ತಾಗಬೇಕು ಮಧುಸೂದನ್. ವಿಜಯಶ್ರೀ, ಹಾಗಾದ್ರೆ ಟಾಲಿವುಡ್ ನಿರ್ಮಾಪಕರಿಗೆ ಐಟಿ ಅಧಿಕಾರಿಗಳು ಕೊಟ್ಟರೋ ಅಂತ ಈ ವರ್ಷದ ಬಿಗ್ಗೆಸ್ಟ್ ಶಾಕ್ ಇದು. ಖಂಡಿತವಾಗ್ಲೂ ಮಧುಸೂದನ್, ವರ್ಷದ ಆರಂಭದಲ್ಲೇ ದೊಡ್ಡ ಮಟ್ಟದ ಶಾಕ್ ಟಾಲಿವುಡ್ ನ ನಿರ್ಮಾಪಕರಿಗೆ. ಟಾಲಿವುಡ್ ಸಿನಿ ಇಂಡಸ್ಟ್ರಿಯಲ್ಲಿ ಈ ರೀತಿಯಾದಂತಹ ಹಣದ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಂತಹ ಆಧಾರದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ರೇಡ್ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ. ನಿರ್ಮಾಪಕರಿಗೆ ಸಂಬಂಧಪಟ್ಟಂತಹ ಅವರ ನಿವಾಸ, ಅವರ ಕಚೇರಿ ಮಾತ್ರ ಅಲ್ಲ, ಅವ್ರು ಯಾರು ಸಹ ನಿರ್ಮಾಪಕರಿದ್ದಾರೋ, ಸಂಬಂಧಿಕರು ಯಾರಿದ್ದಾರೋ, ಸಹೋದರರು, ಮಗಳು, ಹೀಗೆ ಸಂಬಂಧಿಕರ ಮನೆಗಳ ಮೇಲೂ ಕೂಡ ರೇಡ್ ಅನ್ನು ಮಾಡುವಂತಹ ಕೆಲಸವನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಹಣದ ಮೂಲ ಏನು, ಎಲ್ಲಿಂದ ಬಂತು ಹಣ,
ಗಳಿಕೆಯಾದಂತ ಹಣ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೋ ಇಲ್ವೋ, ಆ ಹಣ ಯಾವ ರೀತಿಯಾಗಿ ಬಂದಿದೆ, ಯಾವ ಮೂಲದಿಂದ ಬಂದಿದೆ, ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಯಾವ ಆಸ್ತಿ ದಾಖಲೆಗಳಿದ್ದಾವೆ ಅದನ್ನೂ ಪರಿಶೀಲನೆ ಮಾಡಲಾಗುತ್ತೆ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲೂ ಕೂಡ ಇವರು ತೊಡಗಿಸಿಕೊಂಡಿದ್ರು ದಿಲ್ ರಾಜು ಅವರು ಪ್ರಮುಖವಾಗಿ ಅನ್ನುವಂತ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆಯೂ ಕೂಡ ಸದ್ಯಕ್ಕೆ ನಡೀತಾ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಎಷ್ಟು ಹಣ ಐಡೆಂಟಿಫೈ ಆಗಿದೆ ಅಥವಾ ಎಕ್ಸಾಕ್ಟ್ ಆಗಿ ಎಷ್ಟು ಅಕ್ರಮ ಹಣ ಪತ್ತೆಯಾಗಿದೆ ಅನ್ನೋದು ಆ ದಾಳಿಯ ನಂತರದಲ್ಲಿ ಅಧಿಕಾರಿಗಳು ದಾಖಲೆಗಳನ್ನ ರಿಲೀಸ್ ಮಾಡಿದ ಬಳಿಕ ಗೊತ್ತಾಗಬೇಕಾಗಿದೆ. ಮಧುಸೂದನ್, ಧನ್ಯವಾದ ವಿದ್ಯಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.